ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮದ 580ನೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕುಳಿತುಕೊಂಡಿರಿ. ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ, ಸ್ಟ್ರೆಚ್ ಬೋತ್ ಲೆಗ್ಸ್ ಫಾರ್ವರ್ಡ್. ಬೆನ್ನುಗಂಬವನ್ನು ನೀಳವಾಗಿ ಚಾಚ್ತಾನೆ ಇರಬೇಕು, ಕಾಲನ್ನು ನೇರ ಮಾಡ್ತಾನೆ ಇರಬೇಕು. ನಾವು ಈ ರೀತಿ ಕೂತ್ಕೊಳ್ಳೋದ್ರಿಂದನೇ ಬೆನ್ನುಗಂಬಕ್ಕೆ ಸಾಕಷ್ಟು ಉಪಯುಕ್ತತೆ ಇರುತ್ತೆ. ಅದಕ್ಕೆ ಇದು ದಂಡಾಸನದ ಒಂದು ಕ್ರಮ. ಕಾಲನ್ನು ನೇರ ಮಾಡಿ ಬೆನ್ನುಗಂಬವನ್ನು ಸಹ ನೇರವಾಗಿ ಇಟ್ಕೋಬೇಕು. ಅಂದರೆ ಇಡೀ ಬೆನ್ನುಗಂಬ ನೆಲಕ್ಕೆ ಲಂಬವಾಗಿರಬೇಕು, ಕಾಲುಗಳು ನೆಲದ ಮೇಲಿರಬೇಕು. ಸೊಂಟದ ಭಾಗವನ್ನು ಮೇಲೆ ಕೆತ್ತಾ ಇರಬೇಕು. ಕಾನ್ಷಿಯಸ್ಲಿ ಲಿಫ್ಟ್ ದಿ ಟ್ರಂಕ್ ಆ್ಯಂಡ್ ದಿ ನೇವಲ್ ಅಪ್. ಮೊದಲಿಗೆ ಎಡಗಾಲನ್ನು ಮಡಚಿ ಜಾನುಶೀರ್ಷಾಸನದ ರೀತಿಯಲ್ಲಿ ಎಡ ಹಿಮ್ಮಡಿ ಬಲ ತೊಡೆಯ ಮೂಲಕ್ಕೆ ಎಡಮಂಡಿ ಸಾಧ್ಯವಾದಷ್ಟು ಹಿಂದಕ್ಕೆ ಹೋಗಬೇಕು. ಬಲಗಾಲು ನೇರ ಮಾಡ್ತಾ ಇರಬೇಕು. ಯು ಮಸ್ಟ್ ಕೀಪ್ ಆನ್ ಸ್ಟ್ರೆಚಿಂಗ್ ದಿ ರೈಟ್ ಲೆಗ್. ಲೆಫ್ಟ್ ನೀ ಆ್ಯಸ್ ಫಾರ್ ಬ್ಯಾಕ್ ಆ್ಯಸ್ ಪಾಸಿಬಲ್. ಲೆಫ್ಟ್ ಹೀಲ್ ಟು ದಿ ರೂಟ್ ಆಫ್ ದಿ ರೈಟ್ ಥೈ. ಮೊದಲನೇದು. ನಂತರ ಇಟ್ಟಿಗೆಯನ್ನು ನಿಮ್ಮ ಬಲಗಡೆ ಇಟ್ಕೊಳ್ಳಿ. ಉಸಿರು ಬಿಡ್ತಾ ಇಡೀ ದೇಹವನ್ನು ನಿಮ್ಮ ಬಲಬದಿಗೆ ತಿರುಗಿಸಬೇಕು. ಹೀಗೆ ಮಂಡಿಯನ್ನು ಇಟ್ಕೋಬೇಕು. ಬಲಹಸ್ತವನ್ನು ಒತ್ತಬೇಕು. ಎಡ ಹಸ್ತದಿಂದ ಮಂಡಿಯನ್ನು ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಯು ಹ್ಯಾವ್ ಟು ಟ್ವಿಸ್ಟ್ ದಿ ಟ್ರಂಕ್, ಲಿಫ್ಟ್ ದಿ ಟ್ರಂಕ್. ಎದೆ ಮಧ್ಯಭಾಗ ಮೇಲೆ ಕೆತ್ತಬೇಕು. ಇದು ಭಾಳ ಮುಖ್ಯ. ಮೊದಲನೇದಾಗಿ ಅದನ್ನು ತಿರುಗಿಸಬೇಕು, ತಿರುಚುವಿಕೆ. ನಂತರ ಚಾಚುವಿಕೆ. ಸೊ ಯು ಹ್ಯಾವ್ ಟು ಟ್ವಿಸ್ಟ್ ದಿ ಟ್ರಂಕ್, ದೆನ್ ಸ್ಟ್ರೆಚ್ ಇಟ್ ಅಪ್ವರ್ಡ್ಸ್ ಫ್ರಮ್ ದಿ ಬೇಸ್ ಆಫ್ ದಿ ಪೆಲ್ವೆಸ್. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ಆ ಇಟ್ಟಿಗೆಯ ಮೇಲ್ಬದಿಯಲ್ಲಿ ವಿರಮಿಸಬೇಕು. ಕೈ ನೇರ ಮಾಡಬೇಕು. ಈ ಕಾಲನ್ನು ಮಂಡಿ ಸಾಧ್ಯವಾದಷ್ಟು ನೆಲಕ್ಕೆ ಬರೋ ರೀತಿಯಲ್ಲಿ ಒತ್ತಬೇಕು. ಈ ಕಾಲು ನೇರ ಮಾಡ್ತಾ ಇರಬೇಕು. ಕೈ ಮುಂದಕ್ಕೆ, ವಿಶೇಷವಾಗಿ ಈ ಕೈಯನ್ನು ಮುಂದಕ್ಕೆ ತಗೋಬೇಕು. ಕತ್ತನ್ನು ವಿರಮಿಸಿರಬೇಕು. ರಿಲೀಸ್ ದಿ ಲೆಫ್ಟ್ ನೀ. ಕಾಲು ನೇರ. ಈಗ ಇಲ್ಲಿ ತಾವು ಗಮನಿಸಬೇಕು. ಯು ಹ್ಯಾವ್ ಟು ಅಬ್ಸರ್ವ್ ದಿ ಹಿಪ್, ಬ್ಯಾಕ್ ಆ್ಯಂಡ್ ದಿ ಪೆಲ್ವಿಸ್ ರೀಜನ್ ಆನ್ ದಿಸ್ ಸೈಡ್. ಇಲ್ಲಿ ಈ ತೊಡೆಯನ್ನು ನಾವು ಸಾಧ್ಯವಾದಷ್ಟು ಈ ಕೆಳಗಡೆ ಬಿಟ್ಟಾಗ ಮತ್ತು ಚಾಚಿ ಮುಂದಕ್ಕೆ ಬಾಗಿದಾಗ ಯು ಸಿ ದಿಸ್ ಸ್ಪೇಸ್ ಕ್ರಿಯೇಟೆಡ್. ಮತ್ತು ಇಲ್ಲಿ ದೇರ್ ಇಸ್ ಎ ಟ್ವಿಸ್ಟಿಂಗ್ ಪ್ಲಸ್ ಸ್ಟ್ರೆಚಿಂಗ್. ಹಾಗಾಗಿ ಇದು ಈ ಇಡೀ ಅಸ್ಥಿಕುಹರದ ಭಾಗಕ್ಕೆ ಬಹಳ ಉಪಯುಕ್ತವಾದಂಥ ಒಂದು ಚಲನೆ. ಆದರೆ ಇಲ್ಲಿ ಉಸಿರಾಟವನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸಬೇಕು. ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುತ್ತಾ ಈ ಇಡೀ ಉದರ ಮತ್ತು ಅಸ್ಥಿಕುಹರದ ಈ ಭಾಗ ಹಿಗ್ಗಬೇಕು. ಉಸಿರನ್ನು ಬಿಡುತ್ತಾ ಅದು ಸಂಕುಚನಗೊಳ್ಳಬೇಕು. ಮತ್ತು ಇದೆಲ್ಲದರ ನಡುವೆ ಈ ಕಾಲನ್ನು ಸಹ ನೇರ ಮಾಡ್ತಾ ಇರಬೇಕು. ಅದು ಭಾಳ ಮುಖ್ಯ. ಡೋಂಟ್ ಲೂಸ್ ದಿ ಫೋಕಸ್ ಆನ್ ದಿ ಲೆಗ್ ದಟ್ ಈಸ್ ಸ್ಟ್ರೆಚ್ ಫಾರ್ವರ್ಡ್. ನಿಧಾನಕ್ಕೆ ಉಸಿರು ತೊಗೊಳ್ಳಿ, ನಿಧಾನಕ್ಕೆ ಉಸಿರು ಬಿಡಿ. ಇಲ್ಲಿರ್ತಕ್ಕಂಥ ಎಲ್ಲ ಆಬ್ಲಿಕ್ ಮಸಲ್ಸ್ ಇವುಗಳೆಲ್ಲ ಇದು ಉಪಯುಕ್ತವಾದಂಥ ಚಾಚುವಿಕೆಯನ್ನು ಕೊಡುತ್ತೆ. ನಿಧಾನವಾಗಿ ಮೇಲೆ ಕೇಳಿ. ಎಡಗಾಲು ಮುಂದಕ್ಕೆ ತೆಗೆದುಕೊಳ್ಳಿ. ಬಲಗಾಲನ್ನು ಮಡಚಿ ಇಟ್ಟಿಗೆಯನ್ನು ಆ ಕಡೆ ನಿಮ್ಮ ಎಡಗಡೆಗೆ ಇಟ್ಕೋಬೇಕು. ಮುಂದ್ಗಡೆ ಎಡಗಾಲು ನೇರ ಆಗ್ತಾ ಇರಬೇಕು. ಬಲಗಾಲನ್ನು ಮಡಚಿರಬೇಕು. ಉಸಿರು ಬಿಡ್ತಾ ಸೊಂಟವನ್ನು ತಿರುಗಿಸಬೇಕು. ಯು ಹ್ಯಾವ್ ಟು ಟ್ವಿಸ್ಟ್ ದಿ ಟ್ರಂಕ್. ಮತ್ತು ಈ ಟ್ವಿಸ್ಟಿಂಗ್ ಸಾಧಾರಣವಾಗಿ ಸೊಂಟದ ಭಾಗದಲ್ಲಿ ಭಾಳ ಕಮ್ಮಿ. ಎದೆಯ ಭಾಗ ಹೆಚ್ಚು ತಿರುಗುತ್ತೆ, ಕತ್ತಿನ ಭಾಗ ಅತಿ ಹೆಚ್ಚು ತಿರುಗುತ್ತೆ. ಆ ಕಾರಣದಿಂದಾಗಿ ನಾವು ತಿರುಗುವಾಗ ಈ ಕಡೆ ಗಮನ ಕೊಟ್ಟು ತಿರುಗಬೇಕು. ಮತ್ತು ತಿರುಗಿದ ನಂತರ ಈ ಸೊಂಟದ ಭಾಗ ಕುಸಿಬಾರ್ದು, ಅದನ್ನು ಮೇಲೆ ಕೆಳಿಬೇಕು. ಯು ಹ್ಯಾವ್ ಟು ಸ್ಟ್ರೆಚ್ ಫ್ರಮ್ ದಿ ಬೇಸ್ ಆಫ್ ದಿ ಸ್ಪೈನ್. ಮತ್ತು ಉಸಿರು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಈ ಕಾಲು ಕಡೆ ಗಮನ ಇರಲಿ, ನೇರ ಮಾಡ್ತಾನೆ ಇರಬೇಕು. ಕೈಯನ್ನು ಮುಂದಕ್ಕೆ ಚಾಚಿ
ಮತ್ತು ಬಲಮಂಡಿಯನ್ನು ವಿರಮಿಸ್ತಾ ಇರಬೇಕು. ನಾವು ಬಲಮಂಡಿಯನ್ನು ಎಷ್ಟು ಕೆಳಗಡೆ ಬಿಡ್ತೀವೋ ಅಷ್ಟೂ ಆ ಒಂದು ದಿ ಲಂಬೋ ಪೆಲ್ವಿಕ್ ಹಿಪ್ region that will stretch and open out for a better spacing, better breathing. ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು, ಸ್ನಾಯುಗಳು ಇವೆಲ್ಲ ಸಚೇತನಗೊಳ್ಳುತ್ತೆ. ಕಾಲು ನೇರ ಮಾಡ್ತಾ ಇರಬೇಕು. ಕೀಪ್ ಆನ್ ಪುಲಿಂಗ್ ದಿ ನೀ ಕ್ಯಾಪ್. ಈ ರೀತಿಯಾದಂಥ ಮುಂಬಾಗಿ ಮಾಡುವ ಆಸನಗಳಲ್ಲಿ ಸುಮಾರು 30 ಸೆಕೆಂಡ್ಗಳಷ್ಟು ಕಾಲ ವಿರಮಿಸೋದನ್ನು ಕಲಿಬೇಕು. ಯು ಮಸ್ಟ್ ಲರ್ನ್ ಟು ಸ್ಟೇ ಅಟ್ ಲೀಸ್ಟ್ ಫಾರ್ ಅಬೌಟ್ 30 ಸೆಕೆಂಡ್ಸ್ ವಿತ್ ಗುಡ್ ಬ್ರೀದಿಂಗ್. ಅದು ಬಹಳ ಮುಖ್ಯ. ಆ ಉಸಿರಾಟವನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸಬೇಕು. ಕಾನ್ಷಿಯಸ್ಲಿ ಹ್ಯಾವ್ ಟು ಬ್ರೀತ್ ಆ್ಯಂಡ್ ಯೂಸ್ ದಿ ಬ್ರೀತಿಂಗ್ ಟು ಮ್ಯಾಸೇಜ್ ದಿ regions that are twisted, stretched and well opened. So you have to create the space through the posture and do good massaging through the breathing. ಇದೆರಡು ಬಹಳ ಮುಖ್ಯ. ಈಗ ನಿಧಾನವಾಗಿ ಮೇಲೆ ಕೇಳಿ, ಕಾಲುಗಳನ್ನು ಮಡಚಿ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ.